ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈಗಾಗಲೇ ನಿಮಗೆ ಹೇಳಿರ್ತಕ್ಕಂತಹ ಏನು ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀವಿ, ಹೌದಾ? ನಾವು ನಿಮಗೆ ಅಲ್ಲಿ ಏನು ಹೇಳ್ತಾ ಇದ್ವಿ, ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಒಟ್ಟು 25 ಲಕ್ಷದವರೆಗೆ ನಾವು ಬಹುಮಾನವನ್ನು ಹೊಂದಿದ್ದು, ನೀವು ಈ ಎಕ್ಸಾಮ್ನ ಬರೀಬೇಕಾಗಿತ್ತು ಅಂದರೆ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದ್ವಿ, ಹೌದಾ? ಹಾಗಾದ್ರೆ ಎಲ್ಲಾ ಪಾಲಕರು ಕೇಳ್ತಾ ಇರೋದು ಒಂದೇ, ಆ ರಿಜಿಸ್ಟ್ರೇಷನ್ ನ ಯಾವ ತರ ಮಾಡ್ಕೋಬೇಕು, ನಮಗೇನು ಗೊತ್ತಾಗ್ತಾ ಇಲ್ಲ. ನಾವು ರಿಜಿಸ್ಟ್ರೇಷನ್ ನ ಯಾವ ತರ ಮಾಡ್ಕೋಬೇಕು, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೀವ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ, ನಾವು ಕನ್ಫರ್ಮ್ ಅದು ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕಂಪ್ಲೀಟ್ ದ್ರೋಣ ಟ್ಯಾಲೆಂಟ್ ಅವಾರ್ಡ್ 2026 ನ ಸಂಪೂರ್ಣ ರಿಜಿಸ್ಟ್ರೇಷನ್ ನ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ನೀಡ್ತಾ ಹೋಗ್ತಾ ಇದ್ದೀನಿ. ಹಾಗಾದ್ರೆ ನೀವೇನ್ ಮಾಡಬೇಕು ನೋಡ್ತಾ ಹೋಗ್ರಿ. ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನೀವು ಒಂದು ಕೊಟ್ಟಿರುವಂತಹ ನಂಬರ್ಗೆ ಹಾಯ್ ಅಂತೇಳಿ ಮೆಸೇಜ್ ಆಗ್ಬೇಕು. ಹಾಗಾದ್ರೆ ಆ ನಂಬರ್ ಯಾವುದು ನೋಡ್ತಾ ಹೋಗ್ರಿ. ಆ ನಂಬರ್ ನಿಮ್ಗೆ ಓಕೆ, ಈ ನಂಬರ್ ಎಲ್ಲರೂ ಕೂಡ ಮೆಸೇಜ್ ಹಾಕ್ರಿ ಅಂತ ನಾವು ಹೇಳ್ತಾ ಇದೀವಿ. 9741312170 ಈ ನಂಬರ್ಗೆ ನೀವು ವಾಟ್ಸಪ್ ಅಲ್ಲಿ, ಓಕೆನಾ, ನೀವು ವಾಟ್ಸಪ್ ಅಲ್ಲಿ ಜಸ್ಟ್ ಹಾಯ್ ಅಂತ ಹೇಳಿ ಮೆಸೇಜ್ ಹಾಕ್ರಿ ಅಂತ ನಾವು ಹೇಳ್ತಾ ಇದೀವಿ. ನೀವು ಹಾಕ್ತಿರಿ, ಇದು ಏನ್ ಬರುತ್ತೆ, ಲಿಂಕ್ ಬರುತ್ತೆ. ಲಿಂಕ್ ಬಂದ್ಮೇಲೆ ನಾವು ಯಾವ ತರ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಹೌದಾ? ಹಾಗಾದ್ರೆ ಇವತ್ತು ಈ ವಿಡಿಯೋ ನಿಮ್ಗಾಗಿನೇ ಕಂಪ್ಲೀಟ್ ಆಗಿ ರಿಜಿಸ್ಟ್ರೇಷನ್ ನ ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಿದ್ರೆ ನಿಮ್ಗೆ ರಿಜಿಸ್ಟ್ರೇಷನ್ ಯಾವ ತರ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ನೀವು ಮೊದಲು ಏನ್ ಮಾಡಬೇಕು, ಈ ನಂಬರ್ ಅನ್ನ ಒಂದು ನಿಮ್ಮ ವಾಟ್ಸಪ್ ಅಲ್ಲಿ ಸೇವ್ ಮಾಡ್ಕೋಬೇಕು. ಓಕೆ, ಈ ನಂಬರ್ ನ ನೀವು ಏನಾದ್ರೂ ನಿಮ್ಗೆ ಗೊತ್ತಿರುವ ಹೆಸರಾಗೆ ದ್ರೋಣ ಅಂತ ಹೇಳಿ ಸೇವ್ ಮಾಡ್ಕೋರಿ. ದ್ರೋಣ ರಾಂಪುರ ಅಂತ ಹೇಳಿ ಸೇವ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, 9741312170 ಅನ್ನುವಂತ ನಂಬರ್ಗೆ ಒಂದು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಹೇಳಿ ಮೆಸೇಜ್ ಅನ್ನ ಹಾಕಬೇಕು. ಓಕೆನಾ? ಈಗ ಮೆಸೇಜ್ ಹಾಕಿದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ನಿಮಗೆ ಈ ತರ ಒಂದು ಲಿಂಕ್ ಬರುತ್ತೆ. ಈಗ ಒಂದು ಪೇರೆಂಟ್ಸ್ ಹಾಕಿದ್ದಾರೆ, ನಾನು ಅವ್ರದೇ ಒಂದು ಎಕ್ಸಾಂಪಲ್ ನ ತೆಗೆದುಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಅವರು ಹಾಯ್ ಅಂತೇಳಿ ಮೆಸೇಜ್ ಅನ್ನ ಹಾಕಿದ್ದಾರೆ. ಮೆಸೇಜ್ ಹಾಕಿದ ತಕ್ಷಣ ಏನ್ ಬರ್ತಾ ಇದೆ ನೋಡಿ ಇಲ್ಲಿ, ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರೇಷನ್ ಇನ್ ದ ದ್ರೋಣ ಟ್ಯಾಲೆಂಟ್ ಅವಾರ್ಡ್ 2026. ದ್ರೋಣ ಟ್ಯಾಲೆಂಟ್ ಅವಾರ್ಡ್ 2026ಕ್ಕೆ ಹೆಸರು ನೋಂದಾಯಿಸಿದ್ದಕ್ಕೆ ಧನ್ಯವಾದಗಳು. ಇಂತಿ ನಿಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ. ಇಲ್ಲಿ ಬರ್ತಾ ಇದೆ ನಿಮಗೆ ಯೂಸ್ ದಿಸ್ ಲಿಂಕ್ ಟು ರಿಜಿಸ್ಟರ್, ಆನ್ಲೈನ್ ರಿಜಿಸ್ಟರ್ ಮಾಡಿಕೊಳ್ಳಲು ಈ ಲಿಂಕ್ ಅನ್ನ ಬಳಸಿ ಅಂತ ಬಂದಿದೆ. ಹಾಗಾದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, ಕೊಟ್ಟಿರುವಂತಹ ಫಸ್ಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅದೇ ತರ ನಿಮಗೆ ಕೆಳಗಡೆ ಇನ್ನೂ ಒಂದಿಷ್ಟು ಮಾಹಿತಿಗಳು ಬರ್ತಾ ಇದಾವೆ. ಯಾವ ತರ ನೋಡ್ರಿ, ಇಲ್ಲಿ OMR ತುಂಬುವ ಮಾಹಿತಿ, OMR ನ ನಾವು ಯಾವ ತರ ತುಂಬಬೇಕು ಅನ್ನುವಂತ ಒಂದು ಕಂಪ್ಲೀಟ್ ಆಗಿರುವಂತ ವಿಡಿಯೋ ಲಿಂಕ್ ಕೂಡ ನಿಮಗೆ ಬರ್ತಾ ಇದೆ. ಅದ್ರ ಜೊತೆಗೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ 2026ರ ಸಂಪೂರ್ಣ ಮಾಹಿತಿ, ದ ಕಂಪ್ಲೀಟ್ information of Drona Talent Award 2026, okay, which is held on March 22nd Sunday. Okay ನಾ ಮಾರ್ಚ್ 22ರಂದು ನಡೆಯುವಂತ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ನ ಸಂಪೂರ್ಣ ಮಾಹಿತಿ ನಿಮಗೆ ಕೆಳಗಡೆ ಕೊಟ್ಟಿರುವಂತ ಲಿಂಕ್ ಅಲ್ಲಿ ಬರುತ್ತೆ. ಇಷ್ಟೇ ಅಲ್ಲದೆ ನಿಮಗೆ ಏನ್ ಬರ್ತಾ ಇದೆ, ಇನ್ನೊಂದು ಲಿಂಕ್ ಕೂಡ ಬರ್ತಾ ಇದೆ, ಆದ್ರೆ ಕೆಳಗಡೆ ಕೂಡ ಇರ್ತಾ ಇದೆ. ನೀವು ಇಲ್ಲಿ ರಿಜಿಸ್ಟರ್ ನ ಮಾಡ್ಕೋಬೇಕಾಗಿತ್ತು ಅಂದ್ರೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋರಿ. OMR ನೋಡ್ಬೇಕಾಗಿತ್ತು ಅಂದ್ರೆ ಸೆಕೆಂಡ್ ಲಿಂಕ್ ಮೇಲೆ, ಥರ್ಡ್ ಲಿಂಕ್ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಇದೆ. ಅದೇ ತರ ಫೋರ್ತ್ ಲಿಂಕ್ ಅಲ್ಲಿ ನಿಮಗೆ ಲೊಕೇಶನ್ ಇದೆ, ನಮ್ಮ ಸ್ಕೂಲ್ ಲೊಕೇಶನ್ ನಿಮಗೆ ಡೈರೆಕ್ಟ್ ಆಗಿ ಬರ್ತಾ ಇದೆ. ಓಕೆನಾ? ಹಾಗಾದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಜಸ್ಟ್ ನಾವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ತಾ ಇದೀವಲ್ವಾ, ರಿಜಿಸ್ಟ್ರೇಷನ್ ಆದ್ಮೇಲೆ ಮತ್ತೆ ವಾಟ್ಸಪ್ ಗೆ ಬಂದು ಇಲ್ಲಿರುವಂತ ಎಲ್ಲಾ ವಿಡಿಯೋವನ್ನ ನೀವು ನಿಮ್ಮ ಮಕ್ಕಳಿಗೆ ತೋರಿಸಬೇಕು. ಅದೇ ತರ ನಾನು ಈಗ ತೋರಿಸ್ತಾ ಇದ್ದೀನಿ ಯಾವ ತರ ಮಾಡಬೇಕು ಅಂತ ಹೇಳಿ ನೀವು ಕರೆಕ್ಟ್ ಆಗಿ ನೋಡ್ತಾ ಹೋಗ್ರಿ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಲಿಂಕ್ ಮಾಡಬೇಕು, ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಒಂದು ಆಪ್ ಓಪನ್ ಆಗುತ್ತೆ, ಸರ್ವೆ ಹಾರ್ಟ್ ಅಂತ ಹೇಳಿ. ಓಕೆನಾ? ಈ ಆಪ್ ಓಪನ್ ಆದ ತಕ್ಷಣ ನಿಮ್ಗೆ ಏನ್ ಕೇಳುತ್ತೆ ಅಲ್ಲಿ, ಓಕೆ, ಈ ತರ ಒಂದು ನಿಮಗೆ ವೆಲ್ಕಮ್ ಬೋರ್ಡ್ ಬರುತ್ತೆ. ಇಲ್ಲಿ ಏನಿರುತ್ತೆ, ದ್ರೋಣ ಟ್ಯಾಲೆಂಟ್ ಅವಾರ್ಡ್ 2026 ರಾಂಪುರ ಅಂತ ಹೇಳಿ ಬರ್ತಾ ಇದೆ. ಇದೇ ತರ ನಮ್ಮ ಇನ್ನೊಂದು ಬ್ರಾಂಚ್ ಇಂದು ಕೂಡ ಸೇಮ್ ಇದೇ ತರ ಬರ್ತಾ ಇದೆ. ಓಕೆನಾ? ಅಲ್ಲಿ ಹಿರಿ ಎಮ್ಮಿಗನೂರು ಅಂತ ಇರ್ತಾ ಇದೆ. ನೀವೇನ್ ಮಾಡ್ಬೇಕು, ಇಲ್ಲಿ ಸ್ಟಾರ್ಟ್ ಅನ್ನುವಂತ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸ್ಟಾರ್ಟ್ ಅನ್ನುವಂತ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು 2-3 ಸೆಕೆಂಡ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಒಂದು ಫಾರ್ಮೆಟ್ ಓಪನ್ ಆಗುತ್ತೆ. ಓಕೆನಾ? ಈ ಫಾರ್ಮೆಟ್ ನ ನೀವೇನ್ ಮಾಡ್ತಾ ಹೋಗ್ಬೇಕು, ಫಿಲ್ ಅಪ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಏನ್ ಕೇಳ್ತಾ ಇದೆ ನೋಡಿ, ಇಲ್ಲಿ ಸ್ಟೂಡೆಂಟ್ ನೇಮ್. ಓಕೆನಾ? ಇಲ್ಲಿ ಸ್ಟೂಡೆಂಟ್ ನೇಮ್ ನ ಹಾಕ್ಬೇಕು. ಈಗ ನಂದೇ ಎಕ್ಸಾಂಪಲ್ ನಾನು ನನ್ನ ನೇಮ್ ಅನ್ನ ಹಾಕ್ತಾ ಇದ್ದೀನಿ, ALTAF
PATEL, ಅಲ್ತಾಫ್ ಪಟೇಲ್ ಅಂತ ಹೇಳಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಫಾದರ್ ನೇಮ್ ಕೇಳ್ತಾ ಇದೆ, ಫಾದರ್ ನೇಮ್ ಹಾಕ್ತಾ ಇದ್ದೀನಿ. ನೀವಿಲ್ಲಿ ನಿಮ್ಮ ನೇಮು ಮತ್ತೆ ನಿಮ್ಮ ಫಾದರ್ ನೇಮ್ ಅನ್ನ ಹಾಕ್ಬೇಕಾಗಿರುತ್ತೆ. ಓಕೆ, ಇಲ್ಲಿ ನಿಮ್ ನೇಮ್ ಹಾಕ್ಬೇಕು, ಕೆಳಗಡೆ ನಿಮ್ ಫಾದರ್ ನೇಮ್ ಹಾಕ್ಬೇಕು. ನೀವು ಪ್ರೆಸೆಂಟ್ ಈಗ ಥರ್ಡ್ ಸ್ಟ್ಯಾಂಡರ್ಡ್ ಇದ್ರೆ ಥರ್ಡ್ ಅಂತ ಹಾಕ್ಬೇಕು, ಫೋರ್ತ್ ಸ್ಟ್ಯಾಂಡರ್ಡ್ ಇದ್ರೆ ಫೋರ್ತ್ ಅಂತ ಹಾಕ್ಬೇಕು. ನಾನು ಈಗ ಎಕ್ಸಾಂಪಲ್ ಗೆ ಇಲ್ಲಿ ನಾನು ಫೋರ್ತ್ ಅಂತ ತಗೊಳ್ತಾ ಇದ್ದೀನಿ. ಫೋರ್ತ್ ಮೇಲೆ ಕ್ಲಿಕ್ ಮಾಡ್ತೀವಿ. ಮೊಬೈಲ್ ನಂಬರ್ ಕೇಳ್ತಾ ಇದೆ, ಮೊಬೈಲ್ ನಂಬರ್ ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ನಿಮ್ಗೆ ಕೊಟ್ಟಿರುವಂತ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕು. ನಾನೀಗ ನನ್ನ ಮೊಬೈಲ್ ನಂಬರ್ ಅನ್ನ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ವಾಟ್ಸ್ಆಪ್ ನಂಬರ್ ಅಥವಾ ಯಾವುದೇ ನಂಬರ್ ಆಗಿರಲಿ, ನಿಮ್ಮ ಮೊಬೈಲ್ ನಂಬರ್ ನ ಹಾಕಿ. ನೆಕ್ಸ್ಟ್ ನಿಮ್ಮ ಅಡ್ರೆಸ್, ಓಕೆ, ನಿಮ್ದು ಯಾವ ಊರು ಅಂತ ಹೇಳಿ ಇಲ್ಲಿ ಅಡ್ರೆಸ್ ಅನ್ನ ಹಾಕ್ಬೇಕಾಗ್ತಾ ಇದೆ. ನಾನು ಈಗ ಏನ್ ಹಾಕ್ತಾ ಇದ್ದೀನಿ, ರಾಂಪುರ ಅಂತ ಹೇಳಿ ಎಕ್ಸಾಂಪಲ್ ಗೆ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಸ್ಕೂಲ್ ನೇಮ್ ಅಂತ ಕೇಳ್ತಾ ಇದೆ. ನಾ ಇಲ್ಲಿ ಸ್ಕೂಲ್ ನೇಮ್ ದ್ರೋಣ ಸ್ಕೂಲ್ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಓಕೆನಾ? ಇದಾದ್ಮೇಲೆ ಇಲ್ಲಿ ಕ್ಲಿಯರ್ ಫಾರ್ಮ್ ಅಂತ ಇದೆ, ಇಲ್ಲಿ ಸಬ್ಮಿಟ್ ಅಂತ ಇದೆ. ಬಹಳಷ್ಟು ಜನ ಏನ್ ಮಾಡ್ತಾ ಇದ್ರಿ ಅಂತಂದ್ರೆ ಕ್ಲಿಯರ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ತೀರಿ. ಕ್ಲಿಯರ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಇರುವಂತ ಬರ್ದಿರುವಂತ ಎಲ್ಲಾ ಡಾಟಾ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ, ಅದೇನು ಸಬ್ಮಿಟ್ ಆಗೋದಿಲ್ಲ. ಹಾಗಾದ್ರೆ ನೀವು ಇಲ್ಲಿ ಕ್ಲಿಯರ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಬಾರ್ದು. ಹಾಗಾದ್ರೆ ಎಲ್ಲಿ ಕ್ಲಿಕ್ ಮಾಡ್ಬೇಕು ನಾವಿಲ್ಲಿ ನೋಡಿ, ಇಲ್ಲಿ ಸಬ್ಮಿಟ್ ಅನ್ನುವಂತ ಒಂದು ಬಟನ್ ಇದೆ ಅಲ್ವಾ, ಇದ್ರ ಮೇಲೆ ನೀವೇನ್ ಮಾಡ್ಬೇಕು, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟೆಡ್, ಥ್ಯಾಂಕ್ಸ್ ಫಾರ್ ಕಂಪ್ಲೀಟಿಂಗ್ ದಿಸ್ ಫಾರ್ಮ್ ಅಂತ ಬರುತ್ತೆ. ಈ ತರ ಸಬ್ಮಿಟೆಡ್ ಅಂತ ಹೇಳಿ ರೈಟ್ ಮಾರ್ಕ್ ಬಂತು ಅಂತಂದ್ರೆ, ಓಕೆನಾ, ಸಬ್ಮಿಟೆಡ್ ಅಂತ ಹೇಳಿ ಈ ತರ ರೈಟ್ ಮಾರ್ಕ್ ಬಂತು ಅಂತಂದ್ರೆ, ಆ ರೆಸ್ಪಾಂಡೆಡ್ ಅಂತ ಹೇಳಿ ಒಂದ್ ಏನಾದ್ರು ಆಪ್ಷನ್ ನಿಮಗೆ ಬಂತು ಅಂತಂದ್ರೆ ನೀವ್ ಏನ್ ಮಾಡಿದಾಗೆ, ರಿಜಿಸ್ಟ್ರೇಷನ್ ಆದಾಗೆ. ಓಕೆನಾ, ಈ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಾಗೆ ಇದು ನಮಗೆ ಮೆಸೇಜ್ ಬಂದಿರುತ್ತೆ. ನಾವಿಲ್ಲಿ ನಿಮ್ಮ ಹಾಲ್ ಟಿಕೆಟ್ ಅನ್ನ ಜನರೇಟ್ ಮಾಡ್ತಾ ಇರ್ತೀವಿ. ಓಕೆನಾ, ನೀವು ಈಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಓಕೆ, ಈ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಮತ್ತೆ ಏನ್ ಮಾಡಬೇಕು ಮುಂದೆ ಅನ್ನೋದಾದ್ರೆ, ಓಕೆನಾ, ನೀವು ನೋಡ್ಕೋರಿ, ಇಲ್ಲಿ ಮತ್ತೆ ಸೇಮ್ ನೀವು ವಾಟ್ಸಪ್ಗೆ ಬರಬೇಕು. ಓಕೆ, ವಾಟ್ಸಪ್ ಅಲ್ಲಿ ಇಲ್ಲಿ ಎರಡನೇದು OMR ತುಂಬುವ ಮಾಹಿತಿ ಇದೆ. OMR ನಾವು ಯಾವ ತರ ತುಂಬಬೇಕು ಅನ್ನುವಂತ ಮಾಹಿತಿ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಓಪನ್ ಆಗ್ತಾ ಇದೆ. ಇಲ್ಲಿ ನೀವು ಎಲ್ಲಾ ತರನಾಗಿರ್ತಕ್ಕಂಥ ವಿಡಿಯೋವನ್ನ ಇಲ್ಲಿ ನೋಡ್ಕೋಬಹುದು. OMR ತುಂಬುವ ಮಾಹಿತಿ ಇದೆ, ಮಾಡೆಲ್ ಕ್ವಶನ್ ಪೇಪರ್ ಎಲ್ಲವೂ ಬರ್ತಾ ಇದಾವೆ. ಓಕೆ, ನೀವು ಏನಾಗ್ತಾ ಇದೆ, ಯೂಟ್ಯೂಬ್ ಲೋಡ್ ಆಗುತ್ತೆ, ಒಂದು 2 or 3 ಸೆಕೆಂಡ್ ಅಲ್ಲಿ ಯೂಟ್ಯೂಬ್ ನಿಮಗೆ ಬರ್ತಾ ಇದೆ. ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಅನ್ನುವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಏನಾಗ್ತಾ ಇರುತ್ತೆ, ಪ್ಲೇ ಆಗ್ತಾ ಇರುತ್ತೆ. ಓಕೆನಾ, ಇದೇನು OMR ನ ಮಾಹಿತಿ ಕಂಪ್ಲೀಟ್ ಪ್ಲೇ ಆಗ್ತಾ ಇರುತ್ತೆ. ನೀವೇನ್ ಮಾಡ್ಬೇಕು ಅಂತಂದ್ರೆ, ಓಕೆನಾ ಸರ್, ನಮಗೆ ಮಾಡೆಲ್ ಕ್ವಶನ್ ಪೇಪರ್ ಬೇಕು ಸರ್, ನಿಮ್ಮ ವಾಟ್ಸಪ್ ಅಲ್ಲಿ ಲಿಂಕ್ ನಮಗೆ ಬರ್ತಾ ಇಲ್ಲ ಅಂತಂದ್ರೆ OMR ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಲೋಗೋ ಕಾಣುತ್ತೆ ನೋಡಿ ಇಲ್ಲಿ. ಓಕೆನಾ, ಇಲ್ಲಿ ನೀವು ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕಾಣುವಂತಹ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇನ್ ಮಾಡುತ್ತೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಓಕೆನಾ, ಇಲ್ಲಿ ಬರ್ತಾ ಇದಾವೆ ಸಾಕಾಗುವಷ್ಟು ನಿಮಗೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ 22/3/2026 ನಡೆಯುವ ಮೆಂಟಲಿಟಿ ಪ್ರಶ್ನೆ ಪತ್ರಿಕೆಗಳು, ನೆಕ್ಸ್ಟ್ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳು, ನೆಕ್ಸ್ಟ್ ಅದೇ ತರ ಕನ್ನಡ ಪ್ರಶ್ನೆ ಪತ್ರಿಕೆಗಳು, ಗಣಿತದ ಪ್ರಶ್ನೆ ಪತ್ರಿಕೆಗಳು, ಈ ತರ ಹಲವಾರು ವಿಡಿಯೋಸ್ಗಳು ಬರ್ತಾ ಇದಾವೆ. ಸರ್, ನಿಮಗೆ ಬರ್ತಾ ಇಲ್ಲ ಅಂತಂದ್ರೆ ಇಲ್ಲಿ ವಿಡಿಯೋಸ್ ಅನ್ನುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು, ನಿಮಗೆ ಎಲ್ಲಾ ತರನಾಗಿರ್ತಕ್ಕಂಥ ವಿಡಿಯೋಸ್ಗಳು ನಾವು ಇಲ್ಲಿ ಕೊಡ್ತಾ ಹೋಗ್ತಾ ಇದೀವಿ. ಈ ತರ ಜಸ್ಟ್ ನೀವು ಸ್ಕ್ರೋಲ್ ಮಾಡ್ತಾ ನೋಡ್ತಾ ಹೋಗೋದಷ್ಟೇ. ಓಕೆನಾ, ನಿಮಗೆ ಎಲ್ಲಾ ವಿಡಿಯೋನ ನಾವಿಲ್ಲಿ ನಿಮಗೆ ಹಾಕ್ತಾ ಹೋಗಿರ್ತೀವಿ. ನೀವು ಒಂದೊಂದೇ ವಿಡಿಯೋವನ್ನ ಇಲ್ಲಿ ನೋಡ್ತಾ ಹೋಗ್ಬೇಕಾಗ್ತಾ ಇದೆ. ಓಕೆನಾ ಸರ್, ಇಲ್ಲ ಸರ್ ನಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ನಿಮ್ಮ ಯೂಟ್ಯೂಬ್ ಅನ್ನ ಓಪನ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮ ಯೂಟ್ಯೂಬ್ ಅನ್ನ ಓಪನ್ ಮಾಡಿಕೊಂಡು, ಓಕೆ, ನೀವು ಇಲ್ಲಿ ನಿಮ್ಮ ಯೂಟ್ಯೂಬ್ ಅನ್ನ ಓಪನ್ ಮಾಡ್ಕೋಬೇಕು. ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಯೂಟ್ಯೂಬ್ ಅನ್ನ ಓಪನ್ ಮಾಡಿಕೊಂಡು ಯೂಟ್ಯೂಬ್ ಅಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಅಂತ ಹೇಳಿ ಸರ್ಚ್ ಮಾಡಬೇಕು. ಇಲ್ಲಿ ಸರ್ಚ್ ಬಟನ್ ಅಲ್ಲಿ ನೀವು ಇಲ್ಲಿ ಏನ್ ಸರ್ಚ್ ಮಾಡಬೇಕು, ದ್ರೋಣ ಕೋಚಿಂಗ್ ಕ್ಲಾಸಸ್, ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ಫಸ್ಟ್ ಪೇಜ್ ಬರ್ತಾ ಇದೆ. ಇದು ನಮ್ಮ ಕೋಚಿಂಗ್ದು. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ನಮ್ಮ ವಿಡಿಯೋಸ್ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಇದಾವೆ. ಜಸ್ಟ್ ನೀವು ಸ್ಕ್ರೋಲ್ ಮಾಡ್ತಾ ನೋಡ್ತಾ ಹೋಗ್ಬೇಕು. ಅರ್ಥ ಆಗ್ತಿದೆ ಅಲ್ವಾ? ಈಗ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅಲ್ಲಿ ಬರುವಂತ ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ನಾವು ಅಪ್ಲೋಡ್ ಮಾಡಿದೀವಿ. ಓಕೆನಾ, ಎಲ್ಲಾ ಕ್ವಶನ್ ಪೇಪರ್ಗಳು, ಮಾಡಲ್ ಪೇಪರ್ಗಳನ್ನ ನಾವು ಅಪ್ಲೋಡ್ ಮಾಡಿದೀವಿ. OMR ಯಾವ ತರ ತುಂಬಬೇಕು ಇದೆಲ್ಲವನ್ನ ನಾವು ಅಪ್ಲೋಡ್ ಮಾಡಿದೀವಿ. ಓಕೆ, ನೀವೇನ್ ಮಾಡಬಹುದು, ಈ ವಿಡಿಯೋಸ್ ಗಳನ್ನ ನೋಡಿಕೊಂಡು ಇದೇ ಮಾಡೆಲ್ ಮೇಲೆ ನೀವು ಕ್ವಶನ್ ಪೇಪರ್ಗಳನ್ನ ಪ್ರಾಕ್ಟೀಸ್ ಮಾಡಿ ನೀವೇನ್ ಮಾಡಬಹುದು, ಎಕ್ಸಾಮ್ಗೆ
ಬರ್ಬೋದು ಅಂತ ಹೇಳ್ತಾ ನಾನು ಇವತ್ತು ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ನಿಮಗೆ ಕಂಪ್ಲೀಟ್ ಆಗಿರುವಂತ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಇದೇ ತರನಾಗಿರ್ತಕ್ಕಂತಹ ರಿಜಿಸ್ಟ್ರೇಷನ್ ನ ಮಾಡಿಕೊಂಡು ಎಕ್ಸಾಮ್ ಬರೆಯಕ್ಕೆ ಮಾರ್ಚ್ 22ರಂದು ಬರಬೇಕು ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ನೆನಪಿರಲಿ ನಿಮಗೆ, ಇಲ್ಲಿ ಬಂದಿರುವಂತಹ ಲಿಂಕ್ಗಳಲ್ಲಿ ಮೊದಲನೇ ಲಿಂಕ್ ನಿಮಗೆ ರಿಜಿಸ್ಟರ್ ಮಾಡ್ಕೊಳ್ಳೋದಾಗಿರುತ್ತೆ, ಎರಡನೇ ಲಿಂಕ್ ನಿಮಗೆ OMR ಯಾವ ತರ ತುಂಬಬೇಕು ಅನ್ನೋದಾಗಿರುತ್ತೆ, ಮೂರನೇ ಲಿಂಕ್ ನಿಮಗೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ನ ಸಂಪೂರ್ಣ ಮಾಹಿತಿ ಬಗ್ಗೆ ಇರ್ತಾ ಇದೆ. ಓಕೆನಾ, ರೈಟ್. ಹಾಗಾದ್ರೆ ಎಲ್ಲರೂ ಕೂಡ ಇದೇ ತರ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋರಿ. ನೆಕ್ಸ್ಟ್ ಅದೇ ತರ ಈ ಮಾರ್ಚ್ 22 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಕೂಡ ಬಂದು ಎಕ್ಸಾಮ್ ಅನ್ನ ಬರೀರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.